ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೇನೆ ನಿಮಗೆ ಗೊತ್ತಾಗ್ತಾ ಇದೆ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡಿದೀನಿ ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿದಾವೆ ಇವತ್ತು ನಾನು ತರಿಸಿರೋ ಡ್ರೆಸ್. ಅಂಡ್ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತಾನೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಇದ್ರದ್ದು ಎಲ್ಲಾ ಡ್ರೆಸ್ ಗಳದ್ದು ಕೂಡ ಲಿಂಕ್ ನೂ ಕೊಡ್ತೀನಿ, ಜೊತೆಗೆ ಪ್ರೈಸ್ ಎಷ್ಟಿದೆ ಅಂತ ಕೂಡ ಹೇಳ್ತೀನಿ. ಚಿನ್ನಮ್ಮ ಡಿಸ್ಟರ್ಬ್ ಮಾಡ್ಬೇಡ ಮಗಳು ಪ್ಲೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ಆಗಿ ನೋಡಿದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಮತ್ತೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ, ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್, ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್. ತೋರ್ಸಲ್ ಪುಣ್ಯ ಶಮಂತ್ ಅಂದ್ರೆ ನೀನೇ ಅಲ್ವಾ? ತೋರ್ಸು, ಬ್ಯಾಗ್ ತಗೋ ಹಿಡ್ಕೊ. ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಿಡ್ಕೊ. ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಇದೆಲ್ಲ ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ವೇರ್ ಮಾಡಿರೋ ಡ್ರೆಸ್ ನ ತೋರಿಸ್ಬಿಡ್ತೀನಿ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಫಸ್ಟೇ ಹೇಳ್ತಾ ಇದೀನಿ, ಅಷ್ಟು ಚಂದ ಇದೆ ನೋಡಿ ಬೇಕಿದ್ರೆ. ಸೊ ಒಳಗಡೆ ಲೈನಿಂಗ್ ಇದೆಯಾ ಅನಿತಾ ಅಂತ ಕೇಳ್ತೀರಾ? ಎಸ್, ಖಂಡಿತವಾಗ್ಲೂ ಇದೆ. ಆ ಡ್ರೆಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಲೈನಿಂಗ್ ಕೂಡ ಇದೆ. ಅಂಡ್ ಕೆಳಗಡೆ ನೋಡಿ ಯಾವ ರೀತಿ ಇದೆ, ಏನೋ ಒಂಥರ ಡಿಸೈನ್ ಮಾಡಿದಾರಲ್ಲ ಲೇಸ್ ವರ್ಕು, ಅದರಿಂದನೇ ಈ ಡ್ರೆಸ್ ತುಂಬಾ ಲುಕ್ ಕಾಣ್ತಾ ಇರೋದು. ಅಂಡ್ ಈ ವೇಲು ದುಪ್ಪಟ್ಟ ಬಂದಿದೆ, ಅದು ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ, ಏನೋ ಒಂಥರ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ನೋಡಿ. ಈ ರೀತಿಯಾಗಿ ಲೇಸ್ ವರ್ಕ್ ಮಾಡಿದ್ದಾರೆ. ಅಂಡ್ ವಿತೌಟ್ ದುಪ್ಪಟ್ಟ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಹೆಂಗಾದ್ರೂ ವೇರ್ ಮಾಡಿ. ಸ್ಲೀವ್ ಬಂದು ಇಲ್ಲಿವರೆಗೂ ಬರುತ್ತೆ. ಪಾಪ ಅಲ್ಲ, ಓಪನ್ ಅನ್ಬೇಕದನ್ನ. ಓಕೆನಾ? ಸೊ ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅನ್ಬಿಟ್ಟು. ಸೊ ಪ್ಲೈನ್ ಇದೆ ಅನ್ಸುತ್ತೆ ಬ್ಯಾಕ್. ಒಟ್ಟಾರೆ ತುಂಬಾ ಚೆನ್ನಾಗಿದೆ, ಓಕೆನಾ? ಅಂಡ್ ನನ್ನ ಸೈಜ್ ಬಂದು ಲಾರ್ಜ್. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇದು ಸಿಂಗಲ್ ಕಲರ್, ಓಕೆನಾ? ಸೊ ಇದ್ರಲ್ಲಿ ಬ್ಲಾಕ್ ವೈಟ್ ಅನ್ಕೊಂಡು ಯಾವ್ದು ಇಲ್ಲ. ಸೊ ಏನೋ ಒಂಥರ ರೇರ್ ಕಲರ್, ತುಂಬಾ ಚೆನ್ನಾಗಿದೆ. ಒಂಥರ ಇದು ಯಾವ ಕಲರು? ಯಾವ ಕಲರ್? ಗ್ರೇ ಕಲರ್ ಅಂತೆ. ಗ್ರೇ ಅಂದ್ರೆ ಸ್ವಲ್ಪ ಡಾರ್ಕು ಬರುತ್ತೆ, ಬಟ್ ಇದು ಅಷ್ಟು ಡಾರ್ಕ್ ಇಲ್ಲ, ತುಂಬಾ ಲೈಟ್ ಕಲರ್ ಇದೆ. ಬಟ್ ಸಕ್ಕದಾಗಿದೆ, ಕ್ವಾಲಿಟಿನೂ ಅಷ್ಟೇ, ಬಟ್ಟೆನೂ ಅಷ್ಟೇ, ಡ್ರೆಸ್ಸು ಅಷ್ಟೇ, ಓಕೆನಾ? ಅಂಡ್ ಪ್ರೈಸ್ ಬಂದು 640 ರೂಪಾಯಿ ಅಲ್ಲ. ಸೊ ಇಲ್ಲೆಲ್ಲೋ ಮೊಬೈಲ್ ಇಟ್ಟಿದ್ದೆ, ನನ್ ಮಗ ತಗೊಂಡು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ವಿಡಿಯೋ ನೋಡ್ಕೊಂಡು ಕುತ್ಕೊಂಡೈತಿ ಯೂಟ್ಯೂಬ. ನಂದೊಬ್ಳದ್ ಬಿಟ್ಟು ಇನ್ ಮಿಕ್ದವ್ರು ಎಲ್ರದ್ದು ಯೂಟ್ಯೂಬ್ ನೋಡ್ತಾನ ಅವನು. ಸೊ ಇಲ್ಲ, ಮೈ ಗಾಡ್, ಎಲ್ಲಿದ ನಂಗೆ ಇಡೀ ವಿಡಿಯೋ ಮಾಡಿಲಿ. ಅಲ್ಲಿ ನೋಡಿ ಎಲ್ಲಿ ಕೂತೈತ್ ನನ್ ಮಗು, ನಾನು ಹುಡುಕ್ತಾ ಇದ್ದೀನಿ. ಏನ್ ಮಾಡ್ತಿದೀಯ ಕಂದ? ಮೈ ಗಾಡ್, ವಿಡಿಯೋ ನೋಡ್ತಾ ಇದ್ದ ನೋಡಿ. ಅಲ್ಲಿ ಏನ್ ನೋಡ್ತಾ ಐತೆ ಅಂತ. ಎಲ್ಲಿ ಕೂತಿದೀಯಾ? ಎದೋ ಮೇಲೆ ಕೊಡು, ಮೊಬೈಲ್ ಕುಡಿಲಿ. ಕೊಡ್ತೀನಿ ಎದೋ ಮಗ್ನೆ, ಥ್ಯಾಂಕ್ ಯು. ಎದೋ ಮೇಲೆ ಅಲ್ಲಿ ಹೋಗ್ತಾರ? ನನಗೆ ಗೊತ್ತೇ ಆಗ್ಲಿಲ್ಲ ನೀನ್ ಹೋಗಿರೋದು. ಎದೋ. ಸೊ ನೋಡಿ, ಇದು ಹೊಡೆದಾಕಿರೋದು ನೋಡ್ರಿ. ಇಲ್ಲಿ ಇಂಥ ಕೆಲಸ ಎಲ್ಲ ಮಾಡುತ್ತೆ. ಈ ವಾಸ್ನ ಇಲ್ಲೇ ಬೀಳ್ಸಿ ಅವನು ಬಿದ್ದು ಹೊಡೆದಾಕಿದ್ದಾನೆ ಈ ಪ್ಲೇಸಿಗೆ ಹೋಗಿ ಹೋಗಿ ಹೋಗಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಅದೇ ಈ ವಾಸ್. ಸೊ ಅದಕ್ಕೆ ಕಾಣಬಾರ್ದು, ಯಾಕೋ ಎಸೆಯೋಕ್ಕೂ ಮನ್ಸಾಗ್ಲಿಲ್ಲ, ಅಲ್ಲಿಗೆ ಇಟ್ಕೊಂಡಿದೀನಿ. ಇಟ್ಕೋಬೇಕಾ ಬೇಡವಾ ಅದು ಗೊತ್ತಿಲ್ಲ. ಒಡೆದೋಗಿರೋದನ್ನ ಒಂದ್ ಮೂಲೆಯಲ್ಲಿ ಇಟ್ಟಿದೀನಿ ಸದ್ಯಕ್ಕೆ. ಎಸ್, ಇಷ್ಟ ಆಯ್ತಾ? ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇಲ್ಲಿಗೆ ಈ ರೀತಿ ಬಂದು ಇಲ್ಲಿ ಈ ರೀತಿ ಟ್ಯಾಗ್ ಕೊಟ್ಟು ಆಮೇಲೆ ಮತ್ತೆ ಕೆಳಗಡೆ ಈ ರೀತಿ ಲೇಸ್ ವರ್ಕ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಡ್ರೆಸ್ಗೆ ಪ್ರೈಸ್ ಬಂದು 640 ರುಪೀಸ್, 640 ರೂಪಾಯಿ ಇದೆ. ಅಲ್ಲಿ ಹೋಗ್ಬೇಡ ಕೆಳಗಡೆ. ಅಂಡ್ ಈ ರೀತಿ ಒಂದು ಬ್ಯೂಟಿಫುಲ್ ಆದಂತ ಸ್ಟೈಲಿಶ್ ಆಗಿ ಈ ರೀತಿ ಬ್ಯಾಗ್ ನ ತಕೊಂಡು ಹೋಗ್ಬಿಟ್ರೆ ಇನ್ನೂ ಚಂದ ಕಾಣುತ್ತೆ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಎರಡರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಪರ್ಚೇಸ್ ಮಾಡಿ. ಅಂಡ್ ಯಾರು ಬೇಕಾದ್ರೂ ಮಾಡಿ. ನಿಜ, ಈ ಡ್ರೆಸ್ ನಿಮ್ ಮನೆಗೆ ಬಂದ ಮೇಲೆ ನಿಜವಾಗ್ಲೂ ಅನಿತಾ ಶಮಂತ್ ಹೇಳಿದ್ ನಿಜ ಅನ್ಬಿಟ್ಟು ನೀವೇ ಅನ್ಕೋತೀರಾ, ಅಷ್ಟು ಚೆನ್ನಾಗಿದೆ. ಸರಿನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ ತೋರಿಸ್ಬಿಡ್ತೀನಿ. ಇದ್ರದ್ದು ಆಮೇಲೆ ಹೇಳ್ತೀನಿ ಪ್ರೈಸ್ ಎಷ್ಟಿದೆ ಹೆಂಗಿದೆ ಅನ್ಬಿಟ್ಟು. ಚಿನ್ನಮ್ಮ, ಸೀಸರ್ ಅಲ್ಲಿ ಪುಣ್ಯ ಅಲ್ಲಿ ಮೇಲೆ ಸೀಸರ್ ಕೇಳಿದ ಸಲ ಇದೇನಪ್ಪ? ಇದೇನು ಅಲ್ಲಿ ಹೇಳಿ, ಏನಿದು? ಸೀಸರಾ ಅಲ್ಲ, ಕತ್ತ ಅಂತ ಹೇಳ್ತಿದ್ದಾಳೆ, ಕತ್ರಿ ಅಂತ. ಬಿಡಿ ಬಿಡಿ, ಕೈ ಕುಯ್ಕೊಂಡ್ಬಿಡ್ತು ಮುಂದೆ. ಇದೊಂದು ಓಪನ್ ಮಾಡಿ ತೋರ್ಸೋಣ. ಸೊ ಇದು ಬಂದು ನೆಕ್ಸ್ಟ್ ಡ್ರೆಸ್ಸು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ದೀನಿ. ಪ್ಯಾಂಟ್ ಬೇರೆ ಬಂದಿತ್ತು ಇದಕ್ಕೆ. ನೋಡೋಣ ಇವಾಗ ಹೆಂಗಿದೆ ಅನ್ಬಿಟ್ಟು. ಸೊ ಕೆಲವೊಂದು ನೀವು ನೋಡೇ ಇರ್ತೀರಾ, ಬರೀ ಟಾಪ್ಸ್ ಇರುತ್ತೆ, ಇಲ್ಲ ಲಾಂಗ್ ಗೌನ್ಸ್ ತರ ಇರುತ್ತೆ. ತುಂಬಾ ಜನ ಕೇಳ್ತಿದ್ರಿ ವಿತ್ ಪ್ಯಾಂಟು ವೇಲು ಎಲ್ಲ ಬರೋ ತರ ತೋರಿಸಿ ಏನಿತಾ ಅನ್ಬಿಟ್ಟು. ಹಾಗಾಗಿ ಈ ರೀತಿ ತಗೊಂಡಿದ್ನಲ್ವಾ ಅಂತ ತೋರಿಸ್ತಾ ಇದ್ದೀನಿ. ಎಸ್ ನೋಡಿ, ಇದು ತುಂಬಾ ಕಡಿಮೆ ದುಡ್ಡು. ನೋಡಿ ಇದು ಯಾವ ರೀತಿ ಇದೆ ಅನ್ಬಿಟ್ಟು. ಎಸ್, ಇದು ಕುರ್ತಾ ಮೀನ್ಸ್ ಫುಲ್ ಟಾಪ್ ಏನೋ ಬರುತ್ತಲ್ಲ ಫ್ರೆಂಡ್ಸ್. ನೋಡಿ, ಇದು ನೆಕ್ಸ್ಟ್ ಡ್ರೆಸ್. ಸೊ ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಒಂದ್ ನಿಮಿಷ ರೀ, ನೀರೇನೋ ಬೀಳೋ ಸೌಂಡ್ ಬರ್ತಾ ಐತೆ, ನೋಡ್ಕೊಂಡ್ ಬರ್ತೀನಿ. ನೋಡಿ, ಇದು ಪ್ಯಾಂಟ್ ಚೆನ್ನಾಗಿದೆ. ವೇರ್ ಮಾಡ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ.
ಫ್ರೆಂಡ್ಸ್ ಇದು ಬಂದು ನಂದು ನೆಕ್ಸ್ಟ್ ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಡ್ರೆಸ್ ಬಂದು ಇದು ತುಂಬಾ ಚೆನ್ನಾಗಿದೆ. ಪ್ಯಾಂಟು ಮತ್ತೆ ಟಾಪ್ ಎರಡು ಬಂದಿದೆ. ನಂದು ಲಾರ್ಜ್ ಆದ್ರೆ ಇದು ನನಗೆ ಇಲ್ಲಿ ಒಂಥರ ಹೊಟ್ಟೆ ಹತ್ರ ಟೈಟ್ ಆಗ್ತಾ ಇದೆ. ಈ ಟಾಪ್ ಎಕ್ಸೆಲ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಂಡ್ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ಎರಡು ಮಾತಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ತಡ್ರಿ ಒಂಚೂರು ಲೈಟ್ ಬೆಳಕಿಗೆ ಬಂದ್ಬಿಡ್ತೀನಿ, ಅಲ್ಲೇನೋ ಬೆಳಕಿಲ್ವೇನೋ ನೋಡಿ ಈ ರೀತಿಯಾಗಿದೆ. ಅಂಡ್ ಪ್ಯಾಂಟ್ ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ವೈಟ್ ಕಲರ್ ಪ್ಯಾಂಟು, ಕಾಟನ್ ಇದು ಡ್ರೆಸ್. ಅಂಡ್ ಇದ್ರಲ್ಲೂ ಅಷ್ಟೇನೆ ಒಂದೇ ಕಲರ್ ಇದ್ದಿದ್ದು ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಇರ್ಲಿ ಅಥವಾ ನಂತರನೇ ನನ್ನ ಸ್ಟೇಜ್ ಇರೋರು ಅಥವಾ ಏಜ್ ಆಗಿರೋರು ಎಲ್ರಿಗೂ ಸೈಜ್ ಸಿಗತ್ತೆ. XL, XXL, ಲಾರ್ಜ್ ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ನಾನು ಆಕ್ಚುಲಿ ಇದನ್ನ ಎಕ್ಸ್ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಟೈಟ್ ಆಗ್ತಾ ಇದೆ. ಲಾರ್ಜ್ ಕೊಟ್ಬಿಟ್ಟು XL ತಗೋತೀನಿ, ಓಕೆನಾ. ಸೊ ಅಂಡ್ ಇದಕ್ಕೆ ಪ್ರೈಸ್ ಬಂದು ಸಿಕ್ಕಾಪಟ್ಟೆ ಕಡಿಮೆ, ಕೇವಲ 299 ರೂಪಾಯಿ. ನಿಜವಾಗ್ಲೂ ಚೆನ್ನಾಗಿದೆ ಕ್ವಾಲಿಟಿ. ಯಾರಿಗಾದ್ರೂ ಇಷ್ಟ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಸೊ ಇದನ್ನೇನು ತೋರಿಸಿದೀನಿ ಅನ್ಕೊಂತೀನಿ. ಸೊ ನೋಡಿ ಈ ರೀತಿ ಒಳ್ಳೆ ಮ್ಯಾಚ್ ಆಗ್ತಾ ಇದೆ. ಕೆಳಗಡೆ ಪ್ಯಾಂಟು ವೈಟು, ಜೊತೆಗೆ ಈ ಬ್ಯಾಗು ವೈಟು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಓಕೆನಾ. ಸೊ ನೆಕ್ಸ್ಟ್ ಡ್ರೆಸ್ಗೆ ಈಗ ಮೂವ್ ಆನ್ ಆಗ್ಬಿಡೋಣ. ಸೊ ನೆಕ್ಸ್ಟ್ ಒಂದು ದುಪ್ಪಟ್ಟ ಇರೋ ಡ್ರೆಸ್ ತರಿಸಿದ್ದೆ. ಆಕ್ಚುಲಿ ಈಗ ನಾನು ವೇರ್ ಮಾಡಿದ್ದೀನಲ್ಲ, ಇದಕ್ಕೊಂದು ದುಪ್ಪಟ್ಟ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಬರೀ ಈ ತರ ಟಾಪು ಪ್ಯಾಂಟ್ ಕೊಡೋದ, ಬಟ್ ಅವ್ರು 300 ರೂಪಾಯಿಗೆ ಇನ್ನೇನೇನು ಕೊಡ್ತಾರಲ್ವಾ. ಇಟ್ಟಿರೋದೇ ಕಡಿಮೆ ಪ್ರೈಸು. ನಾವು ಅದು ಇದು ಕೊಡ್ಲಿ ಅಂದ್ರೆ ಇನ್ನೆಲ್ಲಿ ಕೊಡ್ತಾರೆ ಮೀಶೋದವರು. ಸೊ ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂದ್ಬಿಟ್ಟು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಈ ರೀತಿ ವೇಲು ಲಾಂಗ್ ಟಾಪು ಈ ರೀತಿ ಇಷ್ಟ ಆಗುತ್ತೆ. ಸೊ ವೇಟ್ ಮಾಡಿ ವೇರ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸದ್ಯಕ್ಕೆ ನೋಡಿ ಈ ರೀತಿಯಾಗಿದೆ. ಏನೋ ಒಂಥರ ಇದು ಹೆಂಗಿದೆ ಗೊತ್ತಾ, ಒಂಥರ ಹಳೆ ಕಾಲದವರು ಯೂಸ್ ಮಾಡ್ದಂಗಿದೆ, ತಪ್ಪು ತಿಳ್ಕೊಬೇಡಿ. ಒಂಥರ ನಮ್ಮ ಅಮ್ಮನ ಸೀರೆ ತರ ಕಾಣಿಸ್ತಾ ಇದೆ ನನಗೆ. ನೋಡೋಣ ವೇರ್ ಮಾಡ್ದಾಗ ಹೆಂಗ್ ಕಾಣುತ್ತೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಇವತ್ತು ನಾನು ವೇರ್ ಮಾಡಿರುವಂತ ಡ್ರೆಸ್ ಬಂದು ಮೀಶೋದು. ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ, ನಾನು ಮೀಶೋದಲ್ಲಿ ತಗೊಂಡಿದ್ದು ಎಲ್ಲಾನು ಕೂಡ ತೋರಿಸ್ತಾ ಇರ್ತೀನಿ. ಅಂಡ್ ಸಿಂಗಲ್ ಆಗಿ ವೇಲ್ ಹಾಕೊಂಡ್ರೆ ಈ ರೀತಿಯಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಒಂದ್ ಸೆಕೆಂಡ್ ಇರಿ, ಲೈಕ್ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿದಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಮೇ ಬಿ ಸ್ಯಾರಿನಲ್ಲೇ ಮಾಡಿರ್ತಾರೆ, ಯಾಕೆಂದ್ರೆ ನೋಡಿದ್ರೇನೆ ಹಂಗ ಅನ್ನಿಸ್ತಾ ಇದೆ ನನಗೆ ಫೀಲು. ಬಟ್ ಎಷ್ಟು ಚಂದ ಇದೆ ಅಂದ್ರೆ ಕ್ವಾಲಿಟಿ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಫ್ಲೋರಲ್ ಲೆಂತ್ ಕೆಳಗಡೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಅಂಡ್ ಫ್ರಂಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಲೀವ್ ಬಂದು ಈ ರೀತಿ ಇರುತ್ತೆ. ಇಲ್ಲಿ ಬಾರ್ಡರ್ ಏನೋ ಲೇಸ್ ಕೊಟ್ಟಿದ್ದಾರೆ, ಚಂದ ಇದೆ. ಅಂಡ್ ವೇಲು ಅಷ್ಟೇ ಪ್ಲೇನ್ ವೇಲ್ ಈ ರೀತಿಯಾಗಿದೆ, ವೇಲು ಚೆನ್ನಾಗಿದೆ. ಸೊ ಒಂದ್ ಸೈಡ್ ಈ ರೀತಿ ಪಿನ್ ಮಾಡ್ಕೊಂಡು ವೇಲ್ ಹಾಕೊಂಡ್ಬಿಟ್ರೆ ಮಸ್ತ್ ಕಾಣುತ್ತೆ. ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಲಿ, ಆಫೀಸ್ಗೆ ಹೋಗೋರು ಇರ್ಲಿ, ಅಥವಾ ನೀವೇ ಯಾವ್ದಾದ್ರು ಫಂಕ್ಷನ್ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಅಂದ್ರೂ ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಸಖತ್ತಾಗಿದೆ. ಅಂಡ್ ಅದಕ್ಕೊಂದು ಮ್ಯಾಚಿಂಗ್ ಬ್ಯಾಗ್ ನನ್ನ ಹತ್ರ ಇದ್ದಿದ್ದು ಕೂಡ ತೋರಿಸಿದೀನಿ. ಅಂಡ್ ಇದು ಕೂಡ ಮೀಶೋದೇನೆ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಮಿನಿಮಮ್ ಅಂದ್ರೂ ನಾನು ಈ ಬ್ಯಾಗ್ಗೆ ವಿಶಾಲ್ ಮಾರ್ಟ್ ಅಲ್ಲಿ 1200 ರೂಪಾಯಿ ಕೊಟ್ಟಿದ್ದೆ. ಬಟ್ ಇದೇ ಬ್ಯಾಗ್ಗೆ ಏನು ಮೀಶೋದಲ್ಲಿ 300 ಚಿಲ್ಲರೆ ಏನೋ ಕೊಟ್ಟಿದ್ದೀನಿ. ಒಂದ್ ನಿಮಿಷ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ. ನೋಡಿ 300 ರೂಪಾಯಿ ಹಿಂದೆ 300 ರೂಪಾಯಿಯೂ ಅಲ್ಲ, 223 ರೂಪಾಯಿ, ನಂಬಕ್ಕೂ ಸಾಧ್ಯ ಇಲ್ಲ. ಸೊ ಈ ಬ್ಯಾಗ್ ಬೆಲೆ ಕೇವಲ 223 ರೂಪಾಯಿ. ನಿಜವಾಗ್ಲೂ ಎಷ್ಟು ವರ್ತ್ ಇದೆ ಅಂದ್ರೆ, ಸೊ ಕ್ವಾಲಿಟಿ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಜಿಪ್ ಕೂಡ ಅಷ್ಟೇನೆ ಇದಕ್ಕೆ. ಸೊ ಸಿಂಗಲ್ ಜಿಪ್ ಇದು, ಒಳಗಡೆ ಎಲ್ಲ ಮತ್ತೆ ಏನು ಪ್ಯಾಕೆಟ್ಗಳಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಂಡ್ ಇಲ್ಲಿ ನೋಡಿ ಈ ರೀತಿಯಾಗಿದೆ. ಆಫೀಸ್ಗೆ ಹೋಗೋರ್ಗೆ, ಸೊ ಅಥವಾ ಏನೋ ಸ್ಟೈಲ್ ಆಗಿ ನಾವೇ ಎಲ್ಲಾರು ನೆಂಟ್ರು ಮನೆಗೆ ಹಾಕೊಂಡು ಹೋಗ್ತೀವಿ ಅಂದ್ರೂ ತುಂಬಾ ಚೆನ್ನಾಗಿದೆ ಒಟ್ಟಾರೆ. ಅಂಡ್ ಇಲ್ಲಿ ಏನೋ ಕೀ ಬಂಚ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಸೊ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ತುಂಬಾ ಜನ ಲೈನಿಂಗ್ ಕೇಳ್ತಾನೆ ಇರ್ತೀರಲ್ವಾ. ಲೈನಿಂಗು ಈ ಡ್ರೆಸ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ಬಂದು ಇದಕ್ಕೆ 561 ರೂಪಾಯಿ ಇದೆ, ಓಕೆನಾ. ಬಟ್ ಸಖತ್ ಚೆನ್ನಾಗಿದೆ, ನಿಜವಾಗ್ಲೂ ಪರ್ಚೇಸ್ ಮಾಡಿ. ಅಂಡ್ ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಿರಲ್ಲ ಮೀಶೋದಲ್ಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಲೈಟ್ ಆಗಿದೆ ಕಲರ್. ಇದು ಲೈಕ್ ಬೇಬಿ ಪಿಂಕ್ ಎಲ್ಲ ಬರುತ್ತಲ್ವಾ, ಆ ಕಲರ್ ಇದೆ. ಬಟ್ ಇದ್ರಲ್ಲಿ ಒಂಥರ ಕನಕಾಂಬರ ಕಲರ್, ಡಾರ್ಕ್ ಕಲರ್ ತೋರಿಸಿದ್ದಾರೆ. ಬಟ್ ರಿಯಲ್ ಆಗಿ ಈ ಕಲರ್ ಇದೆ. ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಕ್ವಾಲಿಟಿ ಆಗಿರ್ಲಿ. ಅಂಡ್ ನನಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ ಇಷ್ಟ ಆದ್ರೆ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ ಇನ್ಯಾವ್ದೊಂದಿದೆ ಅದನ್ನ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಈ ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ಇದು ಲೈಕ್ ಟಾಪ್ ಅಷ್ಟೇನೆ. ಸೊ ನಿಜವಾಗ್ಲೂ ಫಸ್ಟ್ ಕ್ವಾಲಿಟಿ ಹೇಳ್ಬಿಡ್ತೀನಿ. ಹೆಂಗಿದೆ ಅಂದ್ರೆ ಎಷ್ಟು ಸತಿ ವಾಶ್ ಮಾಡಿದ್ರು ನಿಮ್ಗೆ ಕಲರು ಶೇಡ್ ಆಗಲ್ಲ, ಜೊತೆಗೆ ಬಟ್ಟೆನೂ ಏನೂ ಆಗಲ್ಲ. ಅಷ್ಟು ಚೆನ್ನಾಗಿದೆ. ಈ ತರ ಕ್ವಾಲಿಟಿ ಡ್ರೆಸ್ಗಳು ನನ್ನ ಹತ್ರ ತುಂಬಾ ಇದಾವೆ. ಅಂಡ್ ಈ ತರದನ್ನ ನಾನು ಆಲ್ಮೋಸ್ಟ್ ಡೈಲಿ ವೇರ್ಗೆ ಹಾಕೊಂತೀನಿ. ನಮ್ಮಮ್ಮ ಈಗ ಅದನ್ನೇ, ನಮ್ಮಮ್ಮನೇ ಪಾಪ ಶೂಟ್ ಮಾಡ್ಕೊಡ್ತಿದ್ದಾರೆ, ಅವ್ರು ಹಂಗ ಅಂತಿದ್ದಾರೆ. ಅವನು ತುಂಬಾ ಚೆನ್ನಾಗಿದೆ ಇದು. ನಿಜವಾಗ್ಲೂ ದಿನ ಇಕ್ಕಕ್ ಹಾಕ್ಬಿಡು, ಯಾಕಂದ್ರೆ ಯಾವಾಗ್ಲೂ ವಾಶ್ ಮಾಡ್ತಾ ಇರ್ತೀವಲ್ಲ. ಸೊ ನಾವು ಡೈಲಿ ಯೂಸ್ಗೆನೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಆಕ್ಚುಲಿ ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಖಂಡಿತ. ಜಸ್ಟ್ ಇದಕ್ಕೆ ಎಷ್ಟು ಗೊತ್ತಾ ಅಮೌಂಟು? 332 ರೂಪಾಯಿ.
ಸೊ 330 ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಲಾರ್ಜ್ ನಂದು, ಮೇ ಬಿ ನನಗೆ ಒಂಚೂರು ಟೈಟ್ ಆಗ್ತಿದೆ ಅನ್ಸುತ್ತೆ, ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಂಡ್ ನೋಡಿ ಓವರ್ ಆಲ್ ಡ್ರೆಸ್ ಬಂದು ಇಷ್ಟು ಲೆಂತ್ ಬರುತ್ತೆ, ಜಸ್ಟ್ ಟಾಪು, ಪ್ಯಾಂಟ್ ಬೇರೆದು ನಾನು ವೇರ್ ಮಾಡಿರೋದು. ಲೆಗಿನ್ಸ್ ಆದ್ರೂ ಹಾಕೊಳ್ಳಿ ಅಥವಾ ನಿಮ್ಗೆ ಯಾವ್ದು ನಿಮ್ಮ ಹತ್ರ ಪ್ಯಾಂಟ್ ಇರುತ್ತೋ ಅದನ್ನ ಹಾಕೊಳ್ಳಿ. ಸ್ಲೀವ್ ಬಂದು ಇಲ್ಲಿವರೆಗೂ ಬರುತ್ತೆ. ಅಂಡ್ ಬ್ಯಾಕ್ ಸೈಡ್ ನಿಮ್ಗೆ ಇದ್ರಲ್ಲಿ ಒಂದು ಡಿಸೈನ್ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚಂದ ಇದೆ ಅನ್ಬೇಡಿ, ನೋಡಿ. ಸೊ ತುಂಬಾ ಚೆನ್ನಾಗಿದೆ, ಏನೋ ಒಂಥರ ಇದು ಇಲ್ಲಿವರೆಗೂ ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ ಈ ಡಿಸೈನ್ ನ. ಸೊ ಏನೋ ಒಂಥರ ನಂಗೆ ಲೈಕ್ ಆಯ್ತು ಇದು. ನಿಮ್ಗೆ ಏನ್ ಅನ್ಸುತ್ತೆ? ಅಂಡ್ ಯಾವ ಡ್ರೆಸ್ ಇವತ್ತು ನಾನು ತೋರಿಸಿರೋದ್ರಲ್ಲಿ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಅಂಡ್ ನಿಮ್ಗೆ ಇವತ್ತಿನ ಡ್ರೆಸ್ ನಾನು ತೋರಿಸಿದ್ರಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಎಲ್ಲಾ ಡ್ರೆಸ್ ಗಳದ್ದು ನಾನು ಲಿಂಕ್ ನ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಇವಾಗೆಲ್ಲ ನಾನು ಪಿನ್ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಮಗಳು ನೋಡ್ರಿಲ್ಲಿ ಏನವಾದು ಇದನ್ ಪೇಂಟ್ ಮಾಡಕ್ ಬಂದಿದ್ಯಾ? ಪೇಂಟ್ ಮಾಡಕ್ ಕೂಡ ಆಡ್ತೈತೆ. ಅಂಡ್ ನನ್ ಮಗ್ಳು ಹಾಕಿರೋದು ಮೀಶೋ ಡ್ರೆಸ್ ಏನೇ ಅದು. ಸೊ ತೋರ್ಸ್ ಮಗಳು. ಸೊ ಇದು ತೋರ್ಸಿದೀನಿ ಅನ್ಸುತ್ತೆ. ಇದೇನ್ ಆ ಬ್ರಷ್ ತೋರಿಸ್ತಾ ಇತ್ತು, ಅದು ಮೀಶೋದಲ್ಲಿ ತಗೊಂಡಿರೋದ ನಾವು ಪೇಂಟ್ ಮಾಡೋ ಬ್ರಷ್. ಇದು ಡ್ರೆಸ್ ಇದು ತುಂಬಾ ದಿನ ಆಯ್ತು ತಗೊಂಡು, ಈಗ ಮನೆ ಹತ್ರಕ್ಕೆ ಹಾಕೊಂಡೈತೆ. ಇದೆಲ್ಲ ಕಡಿಮೆ ದುಡ್ಡಲ್ವಾ, 200-250 ರೂಪಾಯಿಗೆಲ್ಲ ಮೀಶೋದಲ್ಲಿ ಸಿಗ್ತವೆ. ಡೈಲಿ ವೇರಿಗೆ ತಗೊಂಡು ನಾನು ಹಾಕ್ತಾ ಇರ್ತೀನಿ ಅವ್ರಿಗೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಖಂಡಿತ ತಿಳಿಸಿ, ನಾನು ತಗೊಂಡಾಗ ಖಂಡಿತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.